ಇಲ್ಲಿ ಕಾಫಿ ಟೀ ಎಲ್ಲ ನಮ್ ಬ್ಲಡ್ಡಿಗೆ ಆಗ್ ಬರಲ್ಲ. ವಿಸ್ಕಿನಾದ್ರೂ ತಗೊಳ್ಳಿ. ಯಾಕೆ? ಡೀಲ್ ಮಾತಾಡೋ ಟೈಮಲ್ಲಿ ನಾವು ಎಣ್ಣೆ ಹೊಡೆಯಲ್ಲ. ಏನಾಗತ್ತೆ? ಲಾಸ್ಟ್ ಟೈಮ್ ಡೀಲ್ ಮಾತಾಡೋವಾಗ ಎಣ್ಣೆ ಹೊಡ್ಕೊಂಡು ನಮ್ಮ ಕುಡ್ಲ ಡೀಲ್ ಕೊಟ್ಟವನ್ನೇ ಕನ್ಫ್ಯೂಸ್ ಮಾಡಿಕೊಂಡು ಎತ್ಬಿಟ್ಟ. ಡೈರೆಕ್ಟಾಗಿ ಮ್ಯಾಟ್ರ್ ಏನು ಹೇಳು. ಒಬ್ಬನೇ ಎತ್ತಬೇಕು. ಡಾಕ್ಟರ್ ರಂಗನಾಥ್, ಮೆಡಿಕಲ್ ಆಫೀಸರ್. ಅವನು ನನ್ನ ಬಿಸ್ನೆಸ್ ಮತ್ತೆ ತಲೆ ಯಾವೊಂದೇ ಆಗಿರ್ಲಿ, ತಲೆ ಕೆಡ್ಸ್ಕೊಳ್ದೆ ಹೊಡಿತೀವಿ. ಬೆಲೆ ಕಟ್ಟಬೇಕಷ್ಟೆ. ರೀಸನ್ ಕೇಳಿ ಹೊಡೆಯೋಕ್ಕೆ ಟೀಚರ್ಸ್ ಅಲ್ಲ, ಆರ್ಡ್ರ್ ತಗೊಂಡು ಹೊಡೆಯೋದಕ್ಕೆ ಪೊಲೀಸು ಅಲ್ಲ, ಶೂಟರ್. ಶಾರ್ಪ್ ಶೂಟರ್. ಯಾರ್ ಬಾಡಿಲ್ ಬೇಕಾದ್ರೂ ಬುಲೆಟ್ ಇಳಿಸ್ತೀವಿ. ಎಲ್ರೂ ಬದುಕೋಕ್ಕೋಸ್ಕರ ತಲೆ ಓಡಿಸಿ ಸೈಡ್ ಬಿಸ್ನೆಸ್ ಮಾಡಿದ್ರೆ ನೀವು ತಲೆ ಓಡಿದ್ರೆ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ? ಶಬಾಷ್. ಬದುಕಿರುವಾಗ ದುಡ್ಡಿಲ್ದೆ ಹೋದ್ರೆ ಜೀವನಕ್ಕೆ ಬೆಲೆ ಇಲ್ಲ. ಸಾಯೋ ಟೈಮಲ್ಲಿ ದುಡ್ಡಿಲ್ಲ ಅಂದ್ರೆ ಜೀವಕ್ಕೆ ಬೆಲೆ ಇಲ್ಲ. ಎಕ್ಸಲೆಂಟ್. ಸುಪಾರಿ ಕೊಟ್ರೆ ಕೆಲಸ ಪಕ್ಕನಾ? ಇವನೇನಾದ್ರೂ ಡೀಲ್ ತಂದು ಕೊಟ್ರೆ ನಿನ್ನೆ ಶೂಟ್ ಮಾಡ್ತೀವಿ. ಏಯ್ ಚುಟ್ಟು, ನೀನ್ ಹೊಡಿಯೋಕ್ ಟ್ರೈ ಮಾಡ್ತೀಯ, ಆದ್ರೆ ಹೊಡಿಯಲ್ಲ. ನಾನು ಹೊಡಿತೀನಿ. ನೀನ್ ಬದುಕೋಕ್ ಟ್ರೈ ಮಾಡ್ತೀಯ, ಆದ್ರೆ ಬದುಕಲ್ಲ. ಏಯ್ ಏಯ್ ಕೂತ್ಕೊಳ್ರ. ಕೊಡ್ಲಾ? ಟೆನ್ಷನ್ ಮಾಡ್ಕೋಬೇಡ. ದುಡ್ಡು ಕೊಟ್ರೆ ಯಾರನ್ನ ಬೇಕಾದ್ರೂ ಹೊಡೆದಾಕ್ತೀವಿ. ಸೆಂಟಿಮೆಂಟ್ ನಾಟ್ ಅಲೌಡ್. ಡೀಲ್ಗೆ ಅಂತ 5 ಲಕ್ಷ ಕೊಡ್ತೀನಿ. 5 ಲಕ್ಷ ಅಡ್ವಾನ್ಸ್ ಆಯ್ತು. ಮಿಕ್ಕಿದ ಬ್ಯಾಲೆನ್ಸ್ ಅಮೌಂಟ್ ನ ಫೋನ್ ಮಾಡಿ ಹೇಳ್ತೀನಿ. ಕನ್ಫರ್ಮೇಶನ್ಗೆ ನ್ಯೂಸ್ ಪೇಪರ್ ನೋಡು. ಈ ಡೀಲ್ ಆಗಲ್ಲ. ಕೊಡ್ಲಾ? ಬಾ. ಬ್ರದರ್, ಅಡ್ವಾನ್ಸ್ ಏನಾದರೂ ಕಡಿಮೆ ಆಗಿದ್ರೆ ಹೇಳಿ, ಅಣ್ಣ ಸ್ವಲ್ಪ ಸೇರಿಸ್ಕೊಡ್ತಾರೆ. ಕೊಡ್ಲಾ? ಯಾಕೆ ಮಗ, ಒಳ್ಳೆ ಡೀಲು ಮಾಡ್ಬೋದಿತ್ತು. ಹಾ, ಡೀಲಾ? ಇನ್ನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದಿದ್ರೆ ನಾವೇ ಡೀಲ್ ಆಗ್ಬಿಡ್ತಿದ್ವಿ. ಅಲ್ಲಿ ಯಾವುದೋ ಹಿಡನ್ ಸೆನ್ಸಾರ್ ಇತ್ತು, ನನಗೆ ಸಿಗ್ನಲ್ ಸಿಗ್ತಾ ಇತ್ತು, ಅದಕ್ಕೆ ನಿನ್ನನ್ನು ಕರ್ಕೊಂಬಂದ್ಬಿಟ್ಟೆ. ಏನ್ ಶೆಟ್ಟಿ? ಪಾಂಡ್ಯನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಪಾಂಡೆ ರಿಲೀಸ್ ಆದ್ನಂತೆ. ಡಾಕ್ಟರ್ ಡೀಲ್ ನ ಮುಗಿಸ್ಬಿಡಣ. ರೀ, ಯಾವ್ದೋ ಒಂದ್ ಚಾನಲ್ ಹಾಕ್ರಿ, ಅದೆಷ್ಟು ಅಂತ ಚೇಂಜ್ ಮಾಡ್ತೀರಾ? ಏಯ್, ಯಾವ ಚಾನಲ್ ಹಾಕಿದ್ರು ಬರೀ ಅಡ್ವರ್ಟೈಸ್ಮೆಂಟೇ ಬರ್ತಾ ಇದೆ. ಡಾಕ್ಟರ್ 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 ಡಾಕ್ಟ್ರೇ, ಶಿವ, ಏನಾಯ್ತು? ಏನಾಯ್ತು ನಿಮ್ಗೆ? ಪಾಂಡೆಯವರು ಯಾರೋ ಹೊಡೆದಿದ್ದು ನಿನ್ಗೆ? ಏ ಶಿವ,
ಆಪಲ್ ಪೇಷಂಟ್ಗಳು ಆಪಲ್ ತಿಂತಾರೆ, ಡಾಕ್ಟರ್ ಹತ್ರ ಹೋಗ್ಬಾರ್ದು ಅಂತ. ಆದ್ರೆ ಡಾಕ್ಟ್ರೇ ಆಪಲ್ ತಿಂತಾರೆ ಅಂದ್ರೆ ಬೇಗ ಸಾಯಬಾರ್ದು ಅಂತ. ಆದ್ರೆ ನಾವು ಬಿಡ್ಬೇಕಲ್ಲ. ರೀ ಯಾರ್ರೀ ಇವರು? ಯಾಕ್ರಿ ಇಷ್ಟೊತ್ನಲ್ಲಿ ಬಂದಿದ್ದಾರೆ? ಅಮ್ಮ, ನನ್ನ ಹೆಸರು ಪಾಂಡೆ ಅಂತ. ನಿಮ್ಮ ಯಜಮಾನ್ರ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕು. ನೀವೇನು ತೊಂದರೆ ತಗೊಳಕ್ ಹೋಗ್ಬೇಡಿ. ನಾವೆಲ್ಲ ಊಟ ಮಾಡ್ಕೊಂಡು ಬಂದಿದ್ದೀವಿ. ಒಂದ್ ಕಪ್ ಕಾಫಿ ತಗೊಂಡ್ ಬನ್ನಿ. ಕಾಫಿನಾ? ಅಣ್ಣ ಕೇಳಿದ್ದು ಕಾಫಿನ, ವಿಸ್ಕಿ ಬ್ರ್ಯಾಂಡಿನ ಅಲ್ವಲ್ಲ. ಹೋಗಮ್ಮ ತಗೊಂಬಾ. ಇಲ್ಲಿಗೆ ಯಾಕೋ ಬಂದೆ? ನಿನ್ನ ಪಾಡಿಗೆ ನೀನು ಆಸ್ಪತ್ರೆಗೆ ಬರೋ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಟ್ಕೊಂಡಿರ್ಬೇಕಿತ್ತು. ಆದ್ರೆ ಸುಸೈಡ್ ಮಾಡ್ಕೊಂಡು ಸಾಯೋಕೆ ಬಂದವನ್ನ ಬದುಕಿಸಿ ನೀನೇ ಇವತ್ತು ಸಾವನ್ನ ತಂದ್ಕೊಂಡಿದೀಯಾ. ನಂದು ಸೋಷಿಯಲ್ ಸರ್ವೀಸು. ಸೊಸೈಟಿಗೆ ಏನಾರು ತೊಂದರೆ ಆದ್ರೆ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕು. ಈಗಲೇ ಪೊಲೀಸ್ನವ್ರಿಗೆ ಫೋನ್ ಮಾಡ್ತೀನಿ. ನಿನ್ನನ್ನು ಅವ್ರು ಸುಮ್ಮನೆ ಬಿಡಲ್ಲ. ನೀನು ಫೋನ್ ಮಾಡ್ತೀಯಾ, ಪೊಲೀಸವರು ಬರ್ತಾರೆ, ನನ್ನ ಅರೆಸ್ಟ್ ಮಾಡಿ FIR ಹಾಕಿ 15-20 ವರ್ಷ ಜೈಲಲ್ಲಿ ಕಂಬಿ ಎಣ್ಸಕ್ ಮಾಡ್ತಾರೆ. ನಾನಲ್ಲಿ ಮುದ್ದೆ ಮುರಿಯಂಗ್ ಮಾಡೋಕೆ ನಾನೇನ್ ಚುಚ್ಬಿ ರೌಡಿ ಅನ್ಕೊಂಡ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ PC ಇಂದ ಕಮಿಷನರ್ಗೊಂದ್ ರೇಟು, ವಿಧಾನಸೌಧದಲ್ಲಿ ಮಂತ್ರಿಗಿರಿಗೊಂದ್ ರೇಟು ಅಂತ ಫಿಕ್ಸ್ ಮಾಡಿ ಈ ದೇಶದ ಕಾನೂನ್ನ ನನಗ್ ಬೇಕಾದಾಗ ಬದಲಾಯಿಸ್ಕೊಂಡು ಬದುಕ್ತಾ ಇರೋನು. ಆದ್ರೆ ನೀನು ವಾರ್ನ್ ಮಾಡಿದ್ಮೇಲಾದ್ರೂ ನಾನು ಯಾರು ಅಂತ ತಿಳ್ಕೋಬೇಕಿತ್ತು. ತಪ್ಪು ಮಾಡಿಬಿಟ್ಟೆ. ಕಾಫಿ. ಕಾಫಿ ಚೆನ್ನಾಗಿದೆ, ಆದ್ರೆ ನನ್ನ ಬಾಡಿಲಿ ಸ್ವಲ್ಪ ಶುಗರ್ ಕಡಿಮೆ ಇದೆ. ಇನ್ನು ಸ್ವಲ್ಪ ಹಾಕೊಂಡ್ ಬಾಮ್ಮ. ಶ್ರುತಿ, ಶ್ರುತಿ ಏನಾಯ್ತು? ಏನಾಯ್ತು ಶ್ರುತಿ? ಅಲ್ಲಿ ಅಲ್ಲಿ ಸಕ್ಕರೆ ಡಬ್ಬಿ ಫ್ಲಾಶ್. ಇದಕ್ಕೆಲ್ಲ ಇಷ್ಟೊತ್ತಾ? ಏನ್ ಸೆಂಟಿಮೆಂಟಾ? ಸೆಂಟಿಮೆಂಟ್ ನಾಟ್ ಅಲೌಡ್.